ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಾ ಇರೋದು ಆನೆ ಕುದುರೆ ಪ್ರೇಮಿ. ನೋಡಿ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ, ನಿಮ್ಗೆ ಒಂದು ಡೌಟ್ ಬರ್ಬೋದು. ಶೂ ಎಲ್ಲ ಮುಂದೆ ಇಟ್ಕೊಂಡಿದ್ದಾರೆ, ಸ್ಲಿಪ್ಪರ್ ಮತ್ತೆ ಶೂ ಎಲ್ಲ ಮುಂದೆ ಇಟ್ಕೊಂಡಿದ್ದಾರೆ, ಕೈಯಲ್ಲಿ ಕವರ್ ಇಟ್ಕೊಂಡಿದ್ದಾರೆ, ಏನಕ್ಕೆ ಅಂತೇಳಿ ನಿಮ್ಗೆ ಒಂದು ಡೌಟ್ ಬರ್ಬೋದು. ಏನಕ್ಕೆ ಅಂತಂದ್ರೆ ಸ್ನೇಹಿತರೆ, ನಾನು ನಿಮ್ಗೆ ಇವತ್ತು ಒಂದು ಸೇಫ್ಟಿ ಪರ್ಪಸ್ ತಿಳಿಸ್ತೀನಿ, ಕೇಳಿಸ್ಕೊಡಿ. ಇನ್ನೊಂದೇನಪ್ಪಾ ಅಂತಂದ್ರೆ, ನಾವು ಇವಾಗ ಇದು ಬೇಸಿಗೆ ಕಾಲ ಆಗಿರೋದ್ರಿಂದ ಇವಾಗ ಏನಾಗುತ್ತೆ ಅಂದ್ರೆ ತುಂಬಾ ಸೆಕೆ ಇರೋದ್ರಿಂದ ಹೊರಗಡೆ ಇರ್ತಕ್ಕಂತ ಕೆಲವೊಂದು ಹಾವುಗಳನ್ನ ನಾವೇನಂತೀವಿ, ಸ್ನೇಕ್ ಅಂತೀವಿ. ಹಾವುಗಳು ಕೂಡ ಒಂದು ಮನೆ ಒಳಗಡೆ ಬಂದು ಒಂದು ಬಾಕ್ಸ್ ಒಳಗಡೆ ಅಥವಾ ಒಂದು ಶೂ ಒಳಗಡೆ ಒಂದು ಸ್ಲಿಪ್ಪರ್ ಒಳಗಡೆ ಸೇರ್ಕೊಳ್ಳೋ ಚಾನ್ಸಸ್ ತುಂಬಾ ಇರುತ್ತೆ. ಈಗ ನಮ್ಮ ಮನೆಯಲ್ಲಿ ಒಂದು 2-3 ಸರಿ ತರ ಸೇರ್ಕೊಂಡು ನನ್ನ ಕೈಗೇನೆ ರೆಡ್ ಹ್ಯಾಂಡ್ ಆಗಿ ಹಾವಿನ ಮರಿಗಳು ನನ್ನ ಕೈ ಸಿಕ್ಕಿದೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಒಂದು ಸೇಫ್ಟಿ ಅಷ್ಟೇ ಎಲ್ರಿಗೂ ಗೊತ್ತಾಗಲಿ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ, ನೋಡಿ ಸ್ನೇಹಿತರೆ, ಈ ಕವರ್ ಏನಂದ್ರೆ ಇದು ದೊಡ್ಡ ಕವರ್, ಇದು ದೊಡ್ಡದಾಗಿದೆ ಕವರು, ತುಂಬಾ ಗಟ್ಟಿ ಇದೆ. ಮತ್ತೆ ಇದು ಯಾವುದೇ ತರ ಕವರ್ ತೂಕಾಗಿಲ್ಲ, ಇದು ಯಾವುದೇ ತರ ಹೋಲ್ಸಿಲ್ಲ. ಏನಕ್ಕೆ ಈ ಕವರ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಿಮ್ಗೆ ನಾನು ಹೇಳೋದು, ಇವಾಗ ನೋಡಿ ಇಲ್ಲಿ ಒಂದು ಜೊತೆ ಸ್ಲಿಪ್ಪರ್ ಇದೆ, ಮತ್ತೆ ಒಂದು ಜೊತೆ ಶೂ ಇದೆ. ಇವಾಗ ನೀವು ಶೂನ ಹಾಕ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ಪ್ರೊಸೀಜರ್ಸ್ ಹೇಳ್ತೀನಿ ಕೇಳಿ. ಇವಾಗ ನೀವು ರಾತ್ರಿ ಇದನ್ನ ಮನೆ ಮುಂದ್ಗಡೆ ಬಿಟ್ಟು ನೀವೇನ್ ಮಾಡಿರ್ತೀರ, ಒಳಗಡೆ ಹೋಗಿರ್ತೀರ. ಮತ್ತೆ ನೀವು ಬೆಳಗ್ಗೆ ಹೊರಗಡೆ ಹೋಗ್ಬೇಕಾದ್ರೆ, ವಾಕ್ ಹೋಗ್ಬೇಕಾದ್ರೆ ಅಥವಾ ಅಂಗಡಿಗಳಿಗೆ ಏನಾದ್ರು ಹೋಗ್ಬೇಕಾದ್ರೆ, ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ನೀವು ಡ್ಯೂಟಿಗೆ ಏನಾದ್ರು ಹೋಗ್ಬೇಕಾದ್ರೆ ಸ್ಲಿಪ್ಪರು ಮತ್ತೆ ಶೂಗಳನ್ನ ನೀವೇನ್ ಮಾಡ್ತೀರಾ, ಹಾಕೊಳಕ್ ಬರ್ತೀರಾ. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಸ್ನೇಹಿತರೆ, ನಾನು ನಿಮ್ಗೆ ಹೇಳೋದು, ಇವಾಗ ಈ ಕವರ್ದು ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಇವಾಗ ಇದೇನ್ ಮಾಡ್ಬೇಕು ಅಂತಂದ್ರೆ, ಫಸ್ಟ್ ಸ್ಲಿಪ್ಪರ್ ಹಾಕೊಬೇಕಾದ್ರೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ, ಫಸ್ಟ್ ಒಂದು ಕಡ್ಡಿನಲ್ಲಿ ನೀವೇನ್ ಮಾಡ್ಬೇಕು, ಕಡ್ಡಿನಲ್ಲಿ ಒಂದ್ ಸ್ವಲ್ಪ ಅದನ್ನ ಚೆಕ್ ಮಾಡ್ಬೇಕು ಹಿಂಗೆ. ಯಾಕಂದ್ರೆ ಸ್ಲಿಪ್ಪರ್ ಒಳಗಡೆ ಕೂತಿದ್ರು ಕೂಡ ನಿಮ್ಗೆ ಅದು ಸ್ವಲ್ಪ ಗೊತ್ತಾಗಲ್ಲ. ಸ್ಲಿಪ್ಪರ್ನ ಆ ರೀತಿ ಮಾಡ್ಬೇಕು. ಶೂನ ಹೇಗ್ ಮಾಡ್ಬೇಕು ಅಂತಂದ್ರೆ, ಶೂನ ಡೈರೆಕ್ಟ್ ಕೈಯಿಂದ ಮುಟ್ಟಕ್ ಹೋಗ್ಬಾರ್ದು. ಜಸ್ಟ್ ಸಿಂಪಲ್ ಏನ್ ಮಾಡ್ಬೇಕು ಅಂದ್ರೆ, ಶೂವಿನ ಮುಂಭಾಗ ಯಾವ ತರ ಮಾಡ್ಬೇಕು ಅಂದ್ರೆ, ಈ ರೀತಿ ಕುಟ್ಟಬೇಕು. ಈ ರೀತಿ ಕುಟ್ಟಿ ಆಮೇಲೆ ಶೂನ ಇಡಬೇಕು. ಇದನ್ನು ಕೂಡ ನೀವೇನ್ ಮಾಡ್ಬೇಕು ಅಂದ್ರೆ, ಫ್ರಂಟ್ ಇಂದ ನೀವು ಈ ರೀತಿ ಕುಟ್ಟಿ ಈ ತರ ಇದ್ ಮಾಡ್ಬೇಕು. ಓಕೆನಾ? ಈ ರೀತಿ ಫುಲ್ ಕವರಿಂಗ್ ಇದು ಈ ತರ ಶೂ ಆಯ್ತು, ಮತ್ತೆ ಸ್ಲಿಪ್ಪರ್ ಆಯ್ತು, ಇದು ಈ ತರ ಆಯ್ತು. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ಈ ತರ ಶೂಗಳಂದ್ರೆ ನೀವು ಡೈರೆಕ್ಟ್ ಒಳಗಡೆ ಕೈ ಹಾಕಕ್ ಹೋಗ್ಬಾರ್ದು. ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ, 2-3-4 ಸರಿ ಈ ತರ ಕುಟ್ಟಬೇಕು, ಕುಟ್ಟಿ ಇದ್ ಮಾಡ್ಬೇಕು. ಇದನ್ನು ಕೂಡ ನೀಟಾಗಿ ಕುಟ್ಟಬೇಕು. ಓಕೆನಾ? ಕುಟ್ಟಿ ಇದ್ ಮಾಡ್ಕೋಬೇಕು. ಆಮೇಲೆ ಏನಾಗುತ್ತೆ ಅಂದ್ರೆ, ಯಾವುದೇ ಕಾರಣಕ್ಕೂ ಕೈಯಿಂದ ಮುಟ್ಲಿಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಒಳಗಡೆ ಏನಾದ್ರು ಹಾವು ಸೇರ್ಕೊಂಡಿತ್ತು ಅಂತಂದ್ರೆ, ನೀವು ಕೈನ ಒಳಗಡೆ ಹಾಕಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂತಂದ್ರೆ, ಸ್ನೇಕ್ ಕಚ್ಚೋ ಚಾನ್ಸಸ್ ಇರುತ್ತೆ. ಇದಕ್ಕೆ ನಾನು ನಿಮ್ಗೆ ಇನ್ನೊಂದು ಏನ್ ತೋರಿಸ್ಬೇಕು ಅಂತ ಇದೀನಿ ಅಂತಂದ್ರೆ, ಇವತ್ತು ಆಕ್ಚುಲಿ ಗ್ಲೌಸ್ ತಗೊಂಡ್ಬರೋಣ ಅಂತ ಹೋಗಿದ್ದೆ. ಇವತ್ತು ಗ್ಲೌಸ್ ಸಿಕ್ಲಿಲ್ಲ ಸ್ನೇಹಿತರೆ. ಅದಕ್ಕೆ ಯಾವ ತರ ಏನ್ ಮಾಡ್ಬೇಕು ಅಂತಂದ್ರೆ, ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಗ್ಲೌಸ್ ತಗೊಂಡ್ಬಂದು ತೋರಿಸ್ತೀನಿ ನಿಮ್ಗೆ. ಅದು ಒಂದು ಸೇಫ್ಟಿ ಪರ್ಪಸ್ ಅಂತ ಹೇಳಿ. ಗ್ಲೌಸ್ ಅಂದ್ರೆ ಮಾಮೂಲಿ ನಾವು ಬೈಕ್ ರೈಡ್ ಹಾಕೋತೀವಲ್ಲ, ಆ ರೀತಿ ಗ್ಲೌಸ್ ಅಲ್ಲ. ಈ ಸಿಮೆಂಟ್ ವರ್ಕ್ ಎಲ್ಲ ಮಾಡ್ಬೇಕಾದ್ರೆ ಕೈ ತಪ್ಪುಗೆ ಇದಾಗುತ್ತೆ ಅಂತೇಳಿ ಸಿಮೆಂಟ್ ಗ್ಲೌಸ್ ಹಾಕೋತಾರೆ ಗೊತ್ತಾ, ಆ ತರದ್ದು. ಏನ್ ಮಾಡ್ಬೇಕು ಅಂದ್ರೆ, 2 ಕೈಗೂ ಗ್ಲೌಸ್ ಹಾಕೊಂಡು ನೀಟಾಗಿ, ಅವಾಗ ಏನ್ ಮಾಡ್ಬೇಕು ಅಂದ್ರೆ, ಈ ಶೂಗಳನ್ನ ನಾವು ಬೆಳಿಗ್ಗೆ ಹೊತ್ತು ಹೊರಗಡೆ ಹೋಗ್ಬೇಕಾದ್ರೆ ಗ್ಲೌಸ್ಗಳನ್ನ ಕೈಗೆ ಹಾಕೊಂಡು ಶೂಗಳನ್ನೆಲ್ಲ ನೀಟಾಗಿ ಚೆಕ್ ಮಾಡಿ ಆಮೇಲೆ ಏನ್ ಮಾಡ್ಬೇಕು, ಶೂಗಳು ಮತ್ತೆ ಸ್ಲಿಪ್ಪರ್ಗಳನ್ನ ಹಾಕೊಬೇಕು. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ, ನೀವು ಬೆಳಿಗ್ಗೆ ಹೋಗ್ತೀರಾ, ನೈಟ್ ಡ್ಯೂಟಿ ಎಲ್ಲ ಮುಗಿಸಿ ನೀವು ಬಂದಾಗ ಮನೆಗೆ ಏನ್ ಮಾಡ್ಬೇಕಂದ್ರೆ, ಸ್ಲಿಪ್ಪರ್ನ ಬಿಡ್ತಿರಲ್ಲ, ಅವಾಗ ಈ ರೀತಿ ಕವರ್ ಇಟ್ಕೊಳ್ಳಿ ಸ್ನೇಹಿತರೆ. ಈ ರೀತಿ ಒಂದು ದೊಡ್ಡದು ಒಂದು ಕವರ್ ಇಟ್ಕೊಳ್ಳಿ. ನೀವು ಏನ್ ಮಾಡ್ಬೇಕಂದ್ರೆ, ನೀವು ಮನೆಗೆ ಬರ್ತಿರಲ್ಲ ಡ್ಯೂಟಿ ಮುಗಿಸಿ, ಅವಾಗ ಏನ್ ಮಾಡ್ಬೇಕಂದ್ರೆ, ಈ ತರ ಶೂ ಇರ್ತಾರಲ್ಲ, ಇದನ್ನ ಜಸ್ಟ್ ಇದನ್ನ ಒಳಗಡೆ ಹಾಕಿ, ಇದನ್ನ ಏನ್ ಮಾಡ್ಬೇಕಂದ್ರೆ, ನೀವು ಜಸ್ಟ್ ಇದನ್ನ ಈ ತರ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಇದನ್ನ ಓಪನ್ ಬಿಡಬಾರ್ದು. ಏನ್ ಮಾಡ್ಬೇಕಂದ್ರೆ, ಜಸ್ಟ್ ಇದನ್ನ ರೌಂಡ್ ಮಾಡಿ ಇಲ್ಲಿಗೆ ನೀವೇನ್ ಮಾಡ್ಬೇಕಂದ್ರೆ, ಇಲ್ಲಿಗೆ ನಮ್ದು ರಬ್ಬರ್ ಬ್ಯಾಂಡ್ ಬರುತ್ತಲ್ಲ, ರೌಂಡ್ ಚಿಕ್ಕ ರಬ್ಬರ್ ಬ್ಯಾಂಡ್ ಬರುತ್ತಲ್ಲ, ಇದನ್ನ ಹಾಕಿ ಇದನ್ನ ನಾವು ಯಾವ ರೀತಿ ಮಾಡ್ಬೇಕು ಅಂತ, ಈ ರೀತಿ ನಾವು ಇಡಬೇಕಾಗುತ್ತೆ ಸ್ನೇಹಿತರೆ. ಈ ರೀತಿ ನೀವು ಈ ತರ ಮಾಡಿಟ್ರೆ ಅದು
ಏನಾಗುತ್ತೆ ಅಂದ್ರೆ ತುಂಬಾ ಸೇಫ್ಟಿ ಆಗುತ್ತೆ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಮಕ್ಕಳು ಶೂ ಆಗಿರ್ಬೋದು, ನಮ್ದು ಶೂಗಳಾಗಿರ್ಬೋದು, ಸ್ಲಿಪ್ಪರ್ಗಳಾಗಿರ್ಬೋದು, ಅಥವಾ ನಮ್ಮ ಮನೆಯಲ್ಲಿ ಯಾರು ಏನು ಯೂಸ್ ಮಾಡಿದ್ರು ಸ್ಲಿಪ್ಪರ್ಗಳಾಗಿದ್ರು ಕೂಡ ಅದನ್ನ ನಾವು ಈ ರೀತಿ ಸೇಫ್ ಮಾಡಬೇಕಾಗುತ್ತೆ. ಯಾಕೆಂತಂದ್ರೆ ನಾವು ಸ್ಲಿಪ್ಪರ್ ಮತ್ತೆ ಶೂಗಳನ್ನ ಹೊರಗಡೆ ಬಿಟ್ಟು ಒಳಗಡೆ ಹೋಗಿರ್ತೀವಿ. ಅವುಗಳು ತುಂಬಾ ದೊಡ್ಡವಾದ ನಮ್ಗೆ ಗೊತ್ತಾಗುತ್ತೆ, ಮತ್ತೆ ಸೌಂಡ್ ಮಾಡಿದ ತಕ್ಷಣ ಹೊರಟೋಗುತ್ತೆ. ಸಣ್ಣ ಮರಿಗಳಾದ್ರೆ ಬೇಗ ಹೋಗಲ್ಲ ಅದು. ಅದಕ್ಕೋಸ್ಕರ ನಾನು ನಿಮ್ಗೆ ಇದೊಂದು ಸೇಫ್ಟಿ ಪರ್ಪಸ್ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರತಿ ಸ್ಲಿಪ್ಪರ್ ಆಗಿರ್ಬೋದು ಮತ್ತೆ ಶೂ ಆಗಿರ್ಬೋದು ಈ ತರ ಒಂದು ಕವರ್ಗೆ ಹಾಕಿ ನೀಟಾಗಿ ಅದನ್ನು ಕ್ಲೋಸ್ ಮಾಡಿ ನೀವೇನ್ ಮಾಡೋದು ರಬ್ಬರ್ ಹಾಕಿ ಇಡಬೇಕು. ಅದನ್ನ ಯಾವುದೇ ತರ ಓಪನ್ ಇರಬಾರ್ದು. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಕವರು ಯಾವುದೇ ತರ ಹೋಲ್ಸ್ ಆಗಿರಬಾರ್ದು. ಯಾಕಂದ್ರೆ ನೀವು ಹೋಲ್ಸ್ ಆಗಿತ್ತು ಅಂತಂದ್ರೆ ಅವ್ರ ಮರಿ ಅಥವಾ ಬೇರೆ ಏನಾದ್ರು ಒಂದು ಇದಾಗಿರ್ಬೋದು, ಸಾವರ್ಕರ್ ಆಗಿರ್ಬೋದು, ಹಾವಿನ ಮರಿ ಆಗಿರ್ಬೋದು, ಅದು ಒಳಗಡೆ ಹೋಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ನಿಮ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಒಂದು ಗ್ಲೌಸ್ ತಗೊಂಡ್ಬರ್ತಾ ಇದ್ದೀನಿ. ನಾಳೆ ಗ್ಲೌಸ್ ತಗೊಂಡ್ಬಂದು ನೀಟಾಗಿ ಅದನ್ನ ಹಾಕಿ ಇನ್ನೊಂದ್ಸರ್ತಿ ಒಂದು ವಿಡಿಯೋ ಮಾಡಿಸ್ತೀನಿ. ನೋಡಿ ಸ್ನೇಹಿತರೆ, ಇದು ಸೇಫ್ಟಿ ಪರ್ಪಸ್. ಇದು ನೀವು ಮಾಡಲೇಬೇಕು. ಯಾಕಂದ್ರೆ ಹಾವು ದೊಡ್ಡದಾಗಿರ್ಬೋದು, ಚಿಕ್ಕದಾಗಿರ್ಬೋದು, ಎರಡೂ ಪಾಯ್ಸನ್. ನಾವು ಅದರಿಂದ ತುಂಬಾ ಸೇಫ್ ಆಗಿರ್ಬೇಕು. ಇವಾಗ ಲಾಸ್ಟ್ ಒಂದು 10 days ಬ್ಯಾಕ್ ನಮ್ಮ ಮನೆಗೆ 2 ಸರಿ ಹಾವಿನ ಮರಿ ಬಂದಿದೆ. ತುಂಬಾ ತಪ್ಪ ಹಾವಿನ ಮರಿಗಳು, ತುಂಬಾ ಎಡೆ ಎತ್ತುವಂತ ಹಾವಿನ ಮರಿಗಳು. ಅದಕ್ಕೋಸ್ಕರ ನಾನು ಈ ಸೇಫ್ಟಿ ಪರ್ಪಸ್ ನ ಯೂಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೀವು ಇದೇ ತರ ಮಾಡಿ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಒಂದು ವಿಷಯನ ತಿಳಿಸ್ತೀನಿ ನಿಮಗೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ವಿಡಿಯೋನ ಫುಲ್ ನೋಡಿ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಯಾರಾದ್ರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ರೆ